रश्मि कॉलेज में पढ़ रही हूँ। ये मूवी बहुत ही अच्छा था क्योंकि हम लोग भी नर्स है, ये नर्स के लिए एक मूवी बनाया तो अच्छा लगा। ಹೆಸರು ಮಧು. ನಾವು ಆ್ಯಕ್ಚುಲಿ ಸಪ್ತಗಿರಿ ಮೆಡಿಕಲ್ ಕಾಲೇಜಿಂದ ಬಂದಿದ್ದೀವಿ. ಮೂವಿ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ಕರ್ನಾಟಕದಲ್ಲಿರೋ 20 to 30 ಮೆಂಬರ್ಸ್ ಎಲ್ಲರೂ ಬಂದಿದ್ದೀವಿ. ಮೂವಿ ತುಂಬ ಚೆನ್ನಾಗಿತ್ತು. ಡಾಕ್ಟರ್ಸ್ ಆಗಿರ್ಬೋದು, ನರ್ಸಸ್ ಆಗಿರಬೇಕು, ಯಾವ ರೀತಿ ಕೋವಿಡ್ ಬಗ್ಗೆ ಸರ್ವ್ ಮಾಡಿದ್ರು ಅಂತೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಈವನ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಯೂತ್ಸ್ಗೆ ಒಂದು ಒಳ್ಳೆ ಮೋಟಿವೇಶನ್ ಇದೆ. ಥ್ಯಾಂಕ್ ಯು. ಎಲ್ಲ ಕೈ ತೆಗೀರಿ ಎಲ್ಲ. Myself Arno Mondal. I am from ANM Sri Group of Institution. This movie is very good for study and good for our knowledge. Everything is good. Yes, sir. मेरा नाम है संतु. ये मूवी मुझे अच्छा लगा और कॉन्सेप्ट अच्छा था, पर मेरे मदर टंग में नहीं था, तो इसलिए थोड़ा दिक्कत हुआ समझने में. और अप्रॉक्सीमेटली मैं समझ में आ गया तो क्या था, तो मेरे रिगार्डिंग ये अच्छा था. ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 30 ಅಂತ ಒಂದು ಪಿಕ್ಚರ್ಗೆ ಬಂದಿದ್ವಿ. ಈ ಪಿಕ್ಚರ್ ನಾನು ಕೂಡ ಸಹ ನಿರ್ದೇಶಕನಾಗಿರ್ತೀನಿ. ನನ್ನ ಹೆಸರು ಡಾಕ್ಟರ್ ವಿನೋದ್ ಜೋನ್ಸ್ ಅಂತ, ನನ್ನ ಸೂಪರ್ ಜೋನ್ಸ್ ಅಂತಾರೆ. ಹೀಗಾಗಿ ನಮ್ಮ ಐವನ್ ಇಗ್ಲಿ ಅವರು ನಿರ್ಮಾಪಕರಾಗಿರ್ತಾರೆ ಮತ್ತು ರಾಜಾ ಬಾಲಕೃಷ್ಣನವರು ಡೈರೆಕ್ಷನ್ ಮಾಡಿರ್ತಾರೆ ಪಿಕ್ಚರ್ಗೆ. ಹೀಗಾಗಿ ಈ ಪಿಕ್ಚರ್ ನೋಡಿ ಈ ನರ್ಸಿಂಗ್ ಕಾಲೇಜು ಜನ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಬಂದಿರ್ತಾರೆ. ಈ ಪಿಕ್ಚರ್ ಎಕ್ಸಲೆಂಟಾಗಿ ಮೂಡಿ ಬಂದಿದೆ. ಈ ಪಿಕ್ಚರ್ ಏನು ದೊಡ್ಡ ವಿಶೇಷ ಅಂದರೆ ಕೋವಿಡ್ ಟೈಮಲ್ಲಿ ನಮ್ಮ ನರ್ಸುಗಳು ಮತ್ತು ಡಾಕ್ಟ್ರುಗಳು ಯಾವ ಥರ ಕಷ್ಟಪಟ್ಟರು ಮತ್ತು ಈ ಜನ ಜೀವನ ಹೆಂಗಿತ್ತು, ಅಸ್ತವ್ಯಸ್ತವಾಗಿತ್ತು ಮತ್ತು ಯಾವ್ಯಾವ ಪ್ರಾಬ್ಲಮ್ ಇತ್ತು ಅನ್ನೋದನ್ನು ಈ ಪಿಕ್ಚರ್ ನೋಡಿ ಎಲ್ಲರೂ ತಿಳ್ಕೊಬೇಕು. ಪಿಕ್ಚರ್ ಹೇಗೆ ಬಂದಿದೆ ಅಂದರೆ ಎಲ್ಲ ಮನಸ್ಸಲ್ಲಿ ಎಲ್ಲ ಜನಗಳಲ್ಲಿ ಹೆಂಗೆ ಯಾವಾಗಲೂ ಈ ಆತಂಕ ಮೂಡಿ ಬಂದಿತ್ತು ಈ ಕೋವಿಡ್ ಟೈಮಲ್ಲಿ, ಅದನ್ನು ಈ ಪಿಕ್ಚರಲ್ಲಿ ನೀವು ಕಾಣ್ಬೋದು. ಆ ಒಂದೊಂದು ನರ್ಸು ಕೂಡ ಎಷ್ಟೆಷ್ಟು ಕಷ್ಟಪಟ್ಟು ವ್ಯಥೆಪಟ್ಟು ಮತ್ತು ತಮ್ಮ ಜೀವನ ಮುಡಿಪಾಗಿಟ್ಟು, ಒಂದು ಡಾಕ್ಟ್ರು ಕೂಡ ತನ್ನ ಜೀವನ ಮುಡಿಪಾಗಿಟ್ಟು ಹೆಂಗೆ ಕಷ್ಟಪಟ್ಟರು ಅನ್ನೋದನ್ನು ಈ ಪಿಕ್ಚರಲ್ಲಿ ತೆಗೆದು ತೋರಿಸಿದ್ದಾರೆ. ದಯವಿಟ್ಟು ಕರ್ನಾಟಕದಿಂದ ಅಲ್ಲ, ಎಲ್ಲ ಕಡೆಯಿಂದ ಜನ ಬಂದು ಈ ಪಿಕ್ಚರ್ ನೋಡಬೇಕು. ಈ ಒಂದು ಸಣ್ಣ ಪ್ರೊಡಕ್ಷನ್ನ ನೀವು ಗೆಲ್ಲಿಸಬೇಕು ಮತ್ತು ಎಲ್ಲ ಈ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗ್ಬೇಕಂತ ನಮ್ಮ ಸ್ಪೀಕರ್ ಆದಂಥ UT ಖಾದರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಮಾಜಿ ನಮ್ಮ ಆಂಗ್ಲೆಂಡಿನ MLA ಆದಂಥ ಐವನ್ ಇಗ್ಲಿ ಅವರು ಇದನ್ನು ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಅನೇಕರು ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋರೆಲ್ಲ ಬಂದಿದ್ದಾರೆ ಅಂತ ಹೇಳಿ ಈ ಸಿನಿಮಾನ ಎಲ್ಲರೂ ಪ್ರೋತ್ಸಾಹಿಸಬೇಕು, ಆರೈಸಬೇಕು ಅಂತ ಕೇಳ್ಕೊಂಡು ಈ ಚಿತ್ರನ 100ನೇ ದಿವಸ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮನ್ನು ಕೇಳ್ಕೊತೀನಿ. ಆಗಲೇ 40 ದಿವಸ ಆಗಿದೆ, 100 ದಿವಸ ಮಾಡಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಎಲ್ಲರೂ ಒಂದು ಕೊಟ್ಬಿಡಿ ಎಲ್ಲ. ಹಾಯ್.